ವೈಕುಂಠ ಏಕಾದಶಿ ಎಂದರೆ ದಕ್ಷಿಣ ಭಾರತದ ಸಮಸ್ತ ವಿಷ್ಣು ದೇವಾಲಯಗಳಲ್ಲಿ ಸಂಭ್ರಮದ ಸಾಗರವನ್ನೇ ಸೃಷ್ಟಿಸುವ ಒಂದು ಪವಿತ್ರ ಹಬ್ಬ. ಈ ದಿನವನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸಲು ಮುಖ್ಯ ಕಾರಣ ಒಬ್ಬ ಮಹಾನ್ ಭಕ್ತ, ಅವರೇ ನಮ್ಮಾಳ್ವಾರ್. ನಮ್ಮಾಳ್ವಾರವರವರು ಸಾಮಾನ್ಯ ಭಕ್ತರಲ್ಲ, ಅವರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಪಾದುಕೆಗಳ ಸ್ವರೂಪ. ಮನುಷ್ಯ ಕುಲವನ್ನು ಉದ್ಧಾರ ಮಾಡಲು ಮತ್ತು ನಾರಾಯಣನ ಮಹಿಮೆಗಳನ್ನು ಜಗತ್ತಿಗೆ ಸಾರಲು ಅವರು ಮನುಷ್ಯ ರೂಪದಲ್ಲಿ ಭೂಲೋಕಕ್ಕೆ ಬಂದಿದ್ದರು. ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಅವರು ವೈಕುಂಠಕ್ಕೆ ಮರಳಿದ ಪುಣ್ಯ ದಿನವೇ ಈ ವೈಕುಂಠ ಏಕಾದಶಿ. ಈ ದಿನದ ವಿಶೇಷವೇನೆಂದರೆ, ತನ್ನ ಪರಮಭಕ್ತನಾದ ನಮ್ಮಾಳ್ವಾರ್ ವೈಕುಂಠಕ್ಕೆ ಹಿಂತಿರುಗಿದಾಗ ಸ್ವತಃ ಭಗವಂತನೇ ಅತ್ಯಂತ ಆನಂದದಿಂದ ಅವರನ್ನು ಸ್ವಾಗತಿಸಲು ವೈಕುಂಠ ದ್ವಾರದ ಬಳಿಗೆ ಬಂದು ನಿಂತಿದ್ದನು. ಇಂದಿಗೂ ಕೂಡ ಅದೇ ನಂಬಿಕೆ ಮುಂದುವರಿದಿದೆ. ವೈಕುಂಠ ಏಕಾದಶಿಯಂದು ದೇವಸ್ಥಾನಕ್ಕೆ ಬಂದು ವೈಕುಂಠ ದ್ವಾರದ ಮೂಲಕ ಯಾರೆಲ್ಲಾ ದೇವರ ದರ್ಶನ ಪಡೆಯುತ್ತಾರೋ ಅವರನ್ನು ಬರಮಾಡಿಕೊಳ್ಳಲು ಸಾಕ್ಷಾತ್ ಭಗವಂತನೇ ಆ ದ್ವಾರದಲ್ಲಿ ಬಂದು ನಿಂತಿರುತ್ತಾನೆ. ಭಗವಂತ ಮತ್ತು ಭಕ್ತನ ಈ ದಿವ್ಯ ಮುಖಾಮುಖಿಯೇ ವೈಕುಂಠ ಏಕಾದಶಿಯ ನಿಜವಾದ ತಿರುಳು.